ಮೂಡದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸದನದ ಹೊರಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಅಹೋರಾತ್ರಿ ಧರಣಿ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹೊರಟ್ಟಿಯವರೇ ಸಭಾಪತಿ ಹೊರಟ್ಟಿಯವರೇ ಇದ್ದಾರೆ. ಅವ್ರನ್ನೇ ಕೂಡ ನಾನು ಮಾತಾಡ್ತೀನಿ. ಸದನದ ಹೊರಗೂ ಮೂಡಕ್ಕೆ ಸಂಬಂಧಪಟ್ಟಂತೆ ಧರಣಿ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಸದನದಲ್ಲಿ ಅವಕಾಶ ಮಾಡಿಕೊಡ್ತೀರಾ ಮೂಡಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ಅಂತ? ಈಗ ನಾನು ಸದನ ಪ್ರಾರಂಭ ಆದ ನಂತರ ಇಬ್ಬರನ್ನೂ ಕರಿತೀನಿ, ಸರ್ಕಾರನೂ ಕರಿತೀನಿ, ಇವ್ರನ್ನೂ ಕರಿತೀನಿ, ಚರ್ಚೆ ಮಾಡ್ತೀವಿ. ಸರ್ಕಾರ ಒಪ್ಪಿದರೆ ನಂದೇನು ತಕಾರಲ್ಲ. ಸರ್ಕಾರ ನಾವು ಇವ್ರಿಗೆ ಮಾತಾಡೋಕೆ ಕೊಟ್ಟರು ಸರ್ಕಾರ ಉತ್ತರ ಹೇಳೋಕೆ ರೆಡಿ ಇಲ್ಲ ಅಂದ್ರೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿದು ಪ್ರಚಲಿತವಾದಂಥ ವಿಷಯ ಅಲ್ಲ. ಆಮೇಲೆ ಆಯೋಗವನ್ನು ನೇಮಿಸ್ಯಾರ, ಜಡ್ಜಿನೊಬ್ಬ ರಿಟೈರ್ಡ್ ಜಡ್ಜಿನ ನೇಮಿಸ್ಯಾರ, ಮತ್ತು CBI ಕೊಟ್ಟಾರ, SIT ಕೊಟ್ಟಾರ. ಹೀಗಾಗಿ ನಾವೇನಾದರೂ ಚರ್ಚೆ ಮಾಡಿದರೆ ಅದರ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋದಕ್ಕೆ ಮತ್ತು ನಮ್ಮ ನಿಯಮದಲ್ಲಿ ಅದು ಇದು ಇಲ್ಲ, ಪರ್ಮಿಷನ್ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಅಡ್ಜರ್ನ್ಮೆಂಟ್ ಮೋಷನ್ಕ್ಕೆ ನಾನು ತಿರಸ್ಕಾರ ಮಾಡೀನಿ. ಅವ್ರು ಭಾಳ ಹೇಳಿದರು, ಸರ್ಕಾರ ಒಪ್ಪಲಿಲ್ಲ. ಸರ್ಕಾರ ಒಪ್ಪಲ್ದಾಗ ನಾನು ಏನು ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಧರ್ನಾ ಮಾಡ್ತಾರೆ. ಧರ್ನಾ ಮಾಡೋದು, ಹೋರಾಟ ಮಾಡೋದು ಪ್ರತಿಯೊಬ್ಬ ಶಾಸಕನ ಫಂಡಮೆಂಟಲ್ ರೈಟ್. ಸರ್ಕಾರ ಗಮನ ತಿಳಿಯೋಕೆ ಮಾಡ್ತಾರೆ ಅವರು. ನಾನು ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದೇವ್ಸ. ರಾತ್ರಿ 12 ಗಂಟೆ ಅವ್ರ ಕಡೆ ಇದ್ದೆ, ಎಲ್ಲ ವ್ಯವಸ್ಥೆ ಮಾಡೀನಿ. ನಂದು ಡ್ಯೂಟಿ ಇಷ್ಟ. ಮತ್ತು ಈಗ ಸದನ ಪ್ರಾರಂಭ ಮತ್ತಿಬ್ಬರನ್ನು ಕರಿತೀನಿ. ಒಪ್ಪಿದ್ರೆ ಸರಿ, ಒಪ್ಪಲಿಕ್ಕಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ರಾತ್ರಿ ಸರ್ ಏನೆಲ್ಲ ಸಿದ್ಧತೆ ಆಯ್ತು ಸರ್ ಅವರಿಗೆ? ಸರ್ ಈಗ ಮೆಡಿಕಲ್ ಡಾಕ್ಟ್ರು ಅಷ್ಟು 4 ಮಂದಿ ಡಾಕ್ಟ್ರನ್ನ ಕಳಿಸೀನಿ. 2 ಆ್ಯಂಬುಲೆನ್ಸ್ ಇಟ್ಟಿವಿ. ಟೀ ಕಾಫಿ ಬಿಸಿ ನೀರು ಅವನ್ನೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಏನು ಮಲ್ಕೊಳಕ್ಕೆ ಅವರೆಲ್ಲ ಮಾಡ್ಕೊಂಡು ಊಟ ಮಾತ್ರ ಅವರೇ ಮಾಡಿಸ್ಕೊಂಡ್ರೆ ನಮ್ಮ ಬೇಡ ಅಂದರು. ನಮ್ಮ ಡ್ಯೂಟಿ ನಾವು ರಾತ್ರಿ 12 ಗಂಟೆಗೆ ನಮ್ಮ ಸದನದ ಸದಸ್ಯ ಅವ್ರ ಯೋಗಕ್ಷೇಮ ನೋಡಿ ನನ್ನ ಜವಾಬ್ದಾರಿ. ನಾನು ನೋಡಿದ್ದೀನಿ, ಎಲ್ಲ ಸರಿ ಇದೆ. ಅವರು ಹೋರಾಟ ಮಾಡ್ತಾರೆ, ಧರ್ನಾ ಮಾಡ್ತಾರೆ, ನಾ ಏನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಬೆಳಿಗ್ಗೆ ಸರ್ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಮಾಡಿಲ್ಲ. ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಮಾಡಿ, ಅಶೋಕೇನೂ ಮಾಡಿರೋದು ನಿನ್ನೆ. ಇವಾಗ ಅವರೇ ಮಾಡ್ಕೊಂಡ್ರೆ ಮತ್ತು ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಹೋಗಿ ಮನೆಗೆ ಎಲ್ಲಚ್ಗೆ ಹೋಗ್ಯಾರ. ಈಗ ಯಾರೂ ಅಲ್ಲಿ ಇರಲಿಲ್ಲ, 1-2-3 ಮಂದಿ ಇದ್ದರು. ಅದಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಸರಿಯಾಗಿದೆ, ಎಲ್ಲ ಸರಿ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸದನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಕೇವಲ ಮೂಡ ವಾಲ್ಮೀಕಿ ಇದೇ ಚರ್ಚೆ ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಸರ್. ಹೌದು, 100ಕ್ಕೆ 100 ನಾವು ಒಪ್ತೀನಿ. ಹೇಳೋದು ಕೋಟ್ಯಾನಂತ ಗಂಟೆ ದುಡ್ಡು ಖರ್ಚು ಮಾಡಿ ನಾವು ಸದನವನ್ನು ವ್ಯಯ ಮಾಡಬಾರ್ದು. ನಾ ಏನು ಹೇಳಿದೆ ವಿರೋಧ ಪಕ್ಷದವ್ರಿಗೆ, ಎಲ್ಲ ಇವನ್ನ ತಗೋರಿ, ಡಾಕ್ಯುಮೆಂಟ್ ತೊಗೊಂಡು ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸುವಂಥ ಕೆಲಸವನ್ನು ಮಾಡಬೇಕು. ಈಗ ಧರ್ನಾ ಮಾಡಿ ಸರ್ಕಾರ ಆರಾಮ ಕೂತ್ಕೊಂಡ್ಬಿಡ್ತೈತಿ. ಅವ್ರಿಗೂ ಅಷ್ಟೇ ಬೇಕು, ಇವ್ರು ಧರ್ನಾ ಮಾಡೋದು. ಧರ್ನಾ ಮಾಡಿದ್ರೆ ಹೋಗಿ ನಾ ಏನು ಮಾಡೋಣ, ನಾವೆಲ್ಲ ಹೇಳ್ಬೇಕಂತಿದ್ವಿ. ಮತ್ತು ಧರ್ನಾ ಮಾಡ್ತಾರೆ, ಹೌಸ್ ಈಸ್ ನಾಟ್ ಇನ್ ಆರ್ಡರ್ ಅಂತಾರೆ, ಹೋಗ್ತಾರೆ. ಅದಕ್ಕೆ ನಾವೇನಂತೀವಿ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಇಕ್ಕಟ್ಟಿಗೆ ಸರ್ಕಾರ ಮಾಡಿದ ಮೂಡಾದ ಬೇರೆ ರೀತಿಯಲ್ಲಿ ಅವ್ರು ತೆಗೆದಿದ್ದರೆ ಮಾಡೋಕ್ಕೆ ಬರ್ತಿತ್ತು. ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಎಲ್ಲವನ್ನ ಬದಿಗಿಟ್ಟು ನೀವು ಅದನ್ನು ಸದನವನ್ನು ಕಾರ್ಯ ಬದಿಗಿಟ್ಟು ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇವಾಗೂ ಸಮಯ ಇದೆ. ನಾನು ಐ ಟ್ರೈ ಟು ಕನ್ವಿನ್ಸ್ ಬೋತ್ ಪಾರ್ಟೀಸ್. ಇಫ್ ದೇ ಕನ್ವಿನ್ಸ್ ದೆನ್ ಓನ್ಲಿ ಇಟ್ ಈಸ್ ಈಸಿ ಫಾರ್ ಅಸ್. ಸರ್, ಆಡಳಿತ ಪಕ್ಷವರು ಹೇಳ್ತಾ ಇದ್ದಾರೆ, ಜನರು ಆಯ್ಕೆ ಮಾಡಿ ಕಳಿಸಿದ್ದು ವಿಧಾನಸೌಧ ನಿದ್ದೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ರಾತ್ರಿ ಎಲ್ಲ ಮಲಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆಡಳಿತ ಪಕ್ಷದವರು. ಅದು ನಾ ಏನು ಹೇಳೋದಿಲ್ಲ. ನಂದೇನೆಂದ್ರೆ ಸದನವನ್ನು ನಡೆಸೋದಷ್ಟೇ ನನ್ನ ಕೆಲಸ. ಯಾವಾಗ ಸದನಕ್ಕೆ ಬರ್ತಾರೆ, ಮೆಂಬರ್ಗಳು ಬರ್ತಾರೆ, ಅವಾಗ ಸದನ ನಡೆಸ್ತೀವಿ. ಬರಲಿಲ್ಲ ಅಂದ್ರೆ ಅವರು ವೈಯಕ್ತಿಕ ವಿಚಾರವನ್ನು ನನಗೆ ಹೇಳೋಕ್ಕೇನು ಅದಕ್ಕೆಲ್ಲ ಏನು ಹೇಳೋದಿಲ್ಲ. ಸರ್, ಬರೀ ಧರಣಿ ಆದರೆ ಸಮಸ್ಯೆಗಳು ಚರ್ಚೆ ಆಗೋದು ಯಾವಾಗ ಸರ್? ಹೌದು, ಅದು ಮತ್ತು ಈ ನಮ್ಮಲ್ಲಿ ನೇಮ್ ಏನಿತ್ತಂದ್ರೆ ವರ್ಷದಲ್ಲಿ 60 ದಿವಸ ನಡಿಬೇಕು ಸದನ. ಈಗ 6 ದಿವಸ ನಡೀದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಆವಾಗಿನ ಕಾಲಕ್ಕೆ ನಾವು ಬಂದ ಕಾಲಕ್ಕೆ ಈಗಿನಕ್ಕೆ ಭಾಳ ಅಂತರ ಇದೆ. ನಾನು 1980ನೇ ಫಸ್ಟ್ ಟೈಮ್ ಬಂದೀನಿ. 45ನೇ ವರ್ಷ ಇಲ್ಲಿ ಇದ್ದ ನಾನು. ಆವಾಗಿನ ಸರ್ಕಾರಗಳು, ಆವಾಗಿನ ಶಾಸಕರು, ಆವಾಗಿನ ಸಮಾಜ ಬೇರೆ ಇತ್ತು. ಯಾವಾಗ ಜನ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಯಾವಾಗ ಇವ್ರು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೋತಾರೆ. ಪ್ರಜಾಪ್ರಭುತ್ವ ಬಗ್ಗೆ ಏನು ಮಾತಾಡೋಕ್ಕೆ ಬರೋದಿಲ್ಲ. ಎಲ್ಲಿ ಮಟ್ಟ ಈ ದುಡ್ಡಿನ ವ್ಯವಹಾರ ಬಂದ್ ಆಗೋದಿಲ್ಲ, ಅಲ್ಲಿ ಮಟ್ಟ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಏನು ಉಪಯೋಗ ಆಗೋದಿಲ್ಲ ಅಂತ. ಸರ್, ಗಟ್ಟಿ ಆಗೋದು ಯಾವಾಗ ಸರ್? ಮತ್ತೆ ಸರ್, ಗಟ್ಟಿ ಆಗೋದಕ್ಕೆ ನನಗಂತೂ ತಿಳಿವಲ್ದು. ಗಟ್ಟಿ ಆಗೋದು ಏನು, ಇದಕ್ಕೆ ಏನೋ ಇಡೀ ದೇಶನ ಮಾಡಬೇಕು, ಈ ರಾಜ್ಯನ ಮಾಡಬೇಕು, ಇದಕ್ಕೆ ಪ್ರಕೃತಿ ಮಾಡಬೇಕು. ಏನು ಮಾಡೋಕ್ಕೆ ನಮ್ಮ ಕೈಗೆ ಏನಿಲ್ಲ. ನಾವು ಹೇಳ್ತೀವಿ. ಈಗ ಈ ಬೇರೆಯವ್ರು ನಾವು ಏನಾದ್ರು ಹೇಳಕ್ಕೆ ಹೋದಾಗ, ಸರ್ ನಿಮ್ಮ ಕಾಲು ಬೇರೆ, ಈ ಕಾಲು ಬೇರೆ ಅಂತಾರೆ. ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ, ಚೇಂಜ್ ಆಗೈತೆ ಅಂತಲ್ಲ. ಇವತ್ತು ಸಾಧನಗಳು ನಡೆಸೋಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ? ಇವತ್ತು ನಾವೆಲ್ಲ ನಿನ್ನೆ ಅವರು ರೀಕನ್ಸಿಡರ್ ಮಾತು ಅರ್ಜಿ ಕೊಟ್ಟಾರೆ. ನಾನೆಲ್ಲ ಹಳೆ ರೂಲಿಂಗ್ಸ್ ನೋಡೀನಿ, ಮಾತಾಡಿ ಇದನ್ನು ತೆಗ್ದೀನಿ. ಎಲ್ಲ ತೆಗೆದು ನಾನು ಮಾಡ್ತೀನಿ. ಅದು ನಾ ಇಷ್ಟ ಪ್ರಯತ್ನ ಮಾಡ್ತೀವಿ. ನಡೀಲಿಲ್ಲ ಅಂದರೆ ಏನು ಮಾಡೋಕ್ಕೆ ನಮಗಾಗಲ್ಲ. ಸದನ ನಡೆಸೋದಷ್ಟು ನಮ್ಮ ಕರ್ತವ್ಯ. ಇದಿಷ್ಟು ಸಭಾಪತಿಗಳ ಮಾತು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಕೃಷ್ಣ, ಫ್ರೀಡಮ್ ಟಿವಿ, ಬೆಂಗಳೂರು.